ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತೆ ನಾವು ಮಾತ್ರ ಬಂಗಾರ ಯಾರು ಮಾತಾಡಬೇಕು ಒಫ್ ವಿಚಾರವಾಗಿ ಹೈಕಮಾಂಡ್ಕಿಂತ ಹೆಚ್ಚು ನಾವು ನಮ್ಮ ಉದ್ದೇಶ ಮೊದಲೇ ನಾವು ನಿರ್ಣಯ ಪ್ರಕಾರ ಫಸ್ಟ್ ಮೊದಲೇ ಹಂತದ ಮುಗಿದ ನಂತರ ಜಾಯಿಂಟ್ ಪರ್ಮನೆಂಟ್ ಕಮಿಟಿ ಅಧ್ಯಕ್ಷರಿಗೆ ನಾವು ವರದಿ ಸಲ್ಲಿಸಿದ್ದೇವೆ. ವರದಿ ಸಲ್ಲಿಸಿ ಒಳ್ಳೆಯ ಒಂದು ಇಡೀ ದೇಶದಲ್ಲೇ ನಮ್ಮ ರಾಜ್ಯದಲ್ಲಿ ನಮ್ಮ ಟೀಮ್ ಆಗಿ ಕೆಲಸ ಮಾಡೋಕ್ಕೆ ಎಲ್ಲರೂ ಭಾಳಷ್ಟು ಶಬಾಷಿಗೆ ಕೊಟ್ಟರು. ಮತ್ತು ಎರಡನೇ ಹಂತದ ಅತಿ ಶೀಘ್ರದಲ್ಲಿ ನಾವು ದಿನಾಂಕ ನಿಗದಿಪಡಿಸ್ತೀವಿ. ನಾವು ಅಂದರೆ ಎರಡನೇ ಹಂತದಕ್ಕೂ ಏನು ತೊಂದರೆ ಇಲ್ಲ ಇಲ್ಲ ತೊಂದರೆ ಇಲ್ಲ ತೊಂದರೆ ಇಲ್ಲ. ಇತ್ತೀಚೆಗೆ ವಿಜಯೇಂದ್ರ ಅವರು ಬೀದರ್ದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಪಾರ್ಲಿಮೆಂಟರಿ ಕಮಿಟಿಗೆ ಏನೈತಿ ಆಲ್ರೆಡಿ ನಮ್ಮ ಕಾರಜೋಳ ಮೂಲಕ ನಾವು ವರದಿಯನ್ನು ಸಲ್ಲಿಸಿದ್ದೀವಿ ಅನ್ನೋ ಮಾತನ್ನ ಹೇಳಿದ್ರು. ಈ ಕಾರಜೋಳ ಹೋದ ಕೇಳಿ ಅವ್ರನ್ನ ನಾವೇನು ಮಾಡಿಲ್ಲ ಅಂತೇಳಿ ಒಗ್ಗೂಡಿಸುವಂಥ ಕೆಲಸ ಮಾಡ್ತೀವಿ. ಒಡೆ ಅದೆಲ್ಲ ಸರಿಯಾಗಿದೆ, ಸಂತೋಷ ಎಲ್ಲ ಇದ್ದಾರೆ. ಬಟ್ ಅವರು ವಿಜೇಂದ್ರ ಅವ್ರ ಹೆಸರು ತೊಂದರು, ಅವ್ರು ದಾಟಿ ಅವ್ರು ಕೇಳಿದ್ರೆ ಅವ್ರು ಏನು ಹೇಳಿದ್ರು ಅದ್ರ ಬಗ್ಗೆ ಇಲ್ಲ ಅಂತ ಹೇಳಿ. ನಾವು ನೋಡ್ರಿ ಮಧ್ಯದಾಗಿ ವಿಜೇಂದ್ರ ಅವರಿಗೆ ಭಾಳಷ್ಟು ನಾವು ಮನವಿ ಮಾಡ್ಕೊಂಡೇವೆ. ನಮ್ಮದು ವೈಯಕ್ತಿಕ ಭಿನ್ನಾಭಿಪ್ರಾಯ ಇರ್ಬೋದು, ಆದರೆ ಭಾರತೀಯ ಜನತಾ ಅಧ್ಯಕ್ಷ ಆದ ನಂತರ ಗಂಭೀರವಾಗಿ ಕೆಲಸ ಮಾಡೋದು ಒಳ್ಳೆಯದು. ಮೊನ್ನೆ ನಾನು ದಿಲ್ಲಿಲಿ ಹೇಳಿದ್ದೀನಿ, ಅವ್ರ ಹುಡುಗಾಟ ಬುದ್ಧಿ ಮತ್ತು ಸಣ್ಣ ವಯಸ್ಸು ಸಣ್ಣದಿರೋದ್ರಿಂದ ಆ ಸ್ಥಾನಕ್ಕೆ ಅವ್ರಿಗೆ ಲೈಕಿಲ್ಲ, ಅವ್ರು ಬಿಟ್ಟು ಕೊಡು ಒಳ್ಳೆಯದು. ಈಗಾಗಲೇ ನಾನು ಹೇಳಿದ್ದೀನಿ. ಯಾಕೆ ಯಡಿಯೂರಪ್ಪ ಅವರು ಭಾಳಷ್ಟು ಹೋರಾಟ ಮಾಡಿ ಆ ಸ್ಥಾನಕ್ಕೆ ತಲುಪಿದ್ದಾರೆ. ಅವ್ರ ಮಗನಾಗಿ ಅಲ್ಲಿ ತಲುಪಿ ಅದಕ್ಕೆ ವ್ಯರ್ಥ ಆಗಿದೆ. ಅವ್ರಿಗೂ ಸಹಿತ ಯಡಿಯೂರಪ್ಪನ ಹಿರಿತನಕ್ಕೆ ಅವ್ರಿಗೆ ಮಾಡಿದಂಥ ತ್ಯಾಗ ಹೋರಾಟಕ್ಕೆ ಸಹಿತ ಮಂಕಾಗತೈತೆ ಅನ್ನೋ ಸಂದರ್ಭದಲ್ಲಿ ಅವರು ಬಿಟ್ಟು ಮುಂದೆ ಎಕ್ಸ್ಪೀರಿಯನ್ಸ್ ಅಂತ ಆಗೋದು ಒಳ್ಳೆಯದು. ಯಾಕಂದರೆ ಅವರು ನಮ್ಮ ಥರ ವಿಡಿಯೋ ಇದೆ, ಅವ್ರು ಹೇಳಿದ್ದಾರೆ. ಅವರು ನಮ್ಮ ಕಡೆ ಯಾಕಂದ್ರೆ ಅವತ್ತು ಹುಬ್ಬಳ್ಳಿಗೆ ಬಂದರು ಫಸ್ಟು ಜಗದೀಪ್ ಪಾಲ್ ಅವರು, ಆಮೇಲೆ ಬಿಜಾಪುರ ಬಂದರು ಬೆಳಗಾವಿ ಬಂದು ಮುಖಾಂತರ ದಿಲ್ಲಿಗೆ ಹೋಗ್ಬಿಟ್ರು. ಅವರು ಬಿಜಾಪುರದಲ್ಲಿ ಅವ್ರು ಬೇಕಾದ್ರೆ ಕ್ಲಿಪ್ಪಿಂಗ್ ತೆಗೆದು ನೋಡ್ಬೋದು ನೀವು ಮೀಡಿಯಾದಲ್ಲಿ. ಅವ್ರು ಸಲಹೆ ಕೊಟ್ಟರು ನಮಗೆ, ನೀವು ಒಳ್ಳೆ ಕೆಲಸ ಮಾಡಿದ್ರಿ, ಅಹೋರಾತ್ರಿ ಉಪವಾಸ ಕೂತಿರೋದು ಬಿಟ್ಟು ಸ್ಟಾಪ್ ಮಾಡಿ ನೀವು ಟೂರ್ ಮಾಡಿ ಎಲ್ಲ ಎಲ್ಲಿ ನೊಂದಾರ ಜನಕ್ಕೆ ಭೇಟಿಯಾಗಿ ಅವ್ರದ್ದೆಲ್ಲ ವರದಿ ತೊಗೊಂಡು ದಿಲ್ಲಿಗೆ ಬಂದು ಕೊಡೇ ತವರಿದೆ. ಅವ್ರು ಹೇಳಿದ್ರೆ ಪ್ರಾರಂಭ ಮಾಡಿದ್ದು. ಅವ್ರು ಬಂದ ದಿವಸ ಅವತ್ತು ಅದಕ್ಕಿಂತ ಮೊದಲು ಹೆಂಗೆ ವರದಿ ಕೊಡ್ತಾವಂತ ಎಷ್ಟು ಸುಳ್ಳು ಹೇಳ್ತಾ ಒಂದು ನಿಮಗೆ ವಿಜಯೇಂದ್ರ ಸುಳ್ಳು ಹೇಳ್ತಾ ಒಂದು ಪ್ರೂವ್ ಆಗಿದೆ. ಅವರು ಭಾಳ ಹತಾಶೆ ಮಾಡೋದು ಅವರ ಅಧ್ಯಕ್ಷ ನಡೆಸ್ತಾರೆ. ಅವ್ರಿಗೆ ಅದಕ್ಕೆ ಮಹತ್ವ ನಾವು ನಾಯಕತ್ವವನ್ನು ಒಪ್ಕೊಂಡು ರಾಜ್ಯದಲ್ಲಿ ಈಗ ಏನು ಭೇಟಿಯಾಗಿ ಬಂದಿದ್ದೀರಿ, ಈಗೆಲ್ಲ ಒಂದುಗೂಡಿ ಹೋಗ್ತಿರೋ ಅಥವಾ ಏನು ಮುಂದೆ ಏನು ಸೂಚನೆ ಕೊಟ್ಟು ನೋಡಿ, ಸೂಚನೆ ಯಾರು ಕೊಟ್ಟಿದೆ. ಆದರೆ ಆ ಹುಡುಗ ವಿಜೇಂದ್ರ ಅದಕ್ಕೆ ಲೈಕಿಲ್ಲ ಒಂದು ಪದೇ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ ನಾನು. ಯಾಕಂದ್ರೆ ನಾವು ಆಗಿದೆ ಏನೋ ಯಾವುದೋ ಒಂದು ಟೈಮ್ದಲ್ಲಿ ಏನೋ ತಿಳಿದು ಮಾಡಿದ್ದಾರೆ. ಮಾಡಿದ ನಂತರ ಅದನ್ನು ನಾವು ಪ್ರಶ್ನೆ ಮಾಡಿದ್ವು ಅಂತ ನಮ್ಮ ಪ್ರಶ್ನೆ ಅಲ್ಲ, ಅವನ ನಡವಳಿಕೆ ನಾವು ತಿಳಿಸ್ಕೊಟ್ಟಿದೆ. ಅವ್ರ ಮುಂದೆ ಏನಂತ ನೋಡೋಣ. ಬದಲಾವಣೆ ಆಗ್ಬೋದು, ನೋಡೋಣ. ಅದು ಈ ಮೀಡಿಯಾದಲ್ಲಿ ಮಾತಾಡ್ತಾ